ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ನಮ್ಮ ಬೆಂಗಳೂರಿನ ರಾಜ್ಯದ ರಾಜಧಾನಿ KR ಪುರ, ಇದು ಓಲ್ಡ್ ಮೆಡ್ರಾಸ್ ರೋಡ್ ಅಂತ, ಹಳೆ ಮದ್ರಾಸ್ ರಸ್ತೆ, ಟಿನ್ ಫ್ಯಾಕ್ಟ್ರಿ. ಇಲ್ಲಿ ಮೆಟ್ರೋ ತುಂಬಿ ತುಳುಕುತ್ತಿರುವ ನಮ್ಮ ಜನಸಾಮಾನ್ಯರು, ಸುಮಾರು ಜನ. ಇಲ್ಲಿ ಟ್ರಾಫಿಕ್ ಅಂದ್ರೇ ಭಯ ಆಗುತ್ತೆ. 2 ಮೆಟ್ರೋ ಟ್ರೈನ್ ಬರ್ತಾ ಇದೆ. ಈ ಟಿನ್ ಫ್ಯಾಕ್ಟ್ರಿ ಕಳತೆಯಲ್ಲಿರತಕ್ಕಂತಹ ಈ ಒಂದು ಉಡುಪಿ ಗೋಕುಲ್ ಅಂತಂದ್ಬಿಟ್ಟು ಒಂದು ಒಳ್ಳೆಯ ಸಸ್ಯಾಹಾರಿ ಹೋಟೆಲನ್ನು ಮಾಡಿರೋದು ತುಂಬ ಸಂತೋಷ, ಸ್ವಾಗತ. ಏನೆಂದರೆ ಈ ಒಂದು ಭಾಗದಲ್ಲಿ ಆ ಕಡೆ ಈ ಕಡೆ ಎಲ್ಲೇ ನೋಡಿ ಒಂದು ಒಳ್ಳೆಯ ಸಸ್ಯಾಹಾರಿ ಹೋಟೆಲು ಯಾರಿಗೂ ಸಿಗ್ತಾ ಇರಲಿಲ್ಲ. ಎಲ್ಲ ಮಾಂಸಾಹಾರಿಗಳೇ ಇರೋದರಿಂದ ಇಲ್ಲಿ ಸಸ್ಯಾಹಾರಿಗಳಿಗೆ ತುಂಬ ಇರಿಸು ಮುರುಸುಂಟಾಗ್ತಾ ಇತ್ತು. ಈಗ ಹೊಸದಾಗಿ ನಮ್ಮ ದಕ್ಷಿಣ ಕನ್ನಡ ಕುಂದಾಪುರದ ಶಾಂತಕುಮಾರ್ ಮಾಲೀಕರು ಅವರ ಒಂದು ಇದರಿಂದ ಈ ಒಂದು ಉಡುಪಿ ಗೋಕುಲ ವೆಜ್ ಅಂತಂದ್ಬಿಟ್ಟು ಒಂದು ಮಾಡಿದ್ದಾರೆ. ಇವತ್ತೇ ಇದು ಪ್ರಾರಂಭ ಆಗ್ತಾಯಿದೆ. ಇದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟರು ಮುಖ್ಯ ಅತಿಥಿಗಳಾಗಿ ಬಂದು ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ. ಈ ಒಂದು ಹೋಟ್ಲು ಯಾವ ರೀತಿ ಇದೆ, ಹೆಂಗಿದೆ ಅಂತ ತಾವು ನೋಡಬಹುದು. ವಿಜಯನಗರ ಅಂದರೆ ನೀವು ಎಲ್ಲೇ ಹೋಗ್ಬೇಕಾದ್ರೂ ಸುಮಾರು ಊರುಗಳಿಂದ ಬಂದು ಇಲ್ಲಿ ಟಿನ್ ಫ್ಯಾಕ್ಟ್ರಿ ಇಳ್ಕೊಂಡು ಹೆಬ್ಬಾಳ ಆಗ್ಬೋದು, ಆ ಕಡೆ HL ಮಾರತ್ತಳ್ಳಿ ಆಗ್ಬೋದು, ಸಿಲ್ಕ್ ಬೋರ್ಡ್ ಆಗ್ಬೋದು, ಎಲ್ಲ ಕಡೆಯಿಂದ ಇದು ಒಂದು ಒಳ್ಳೆಯ ಜಂಕ್ಷನ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಒಂದು ಸಸ್ಯಾಹಾರಿ ಹೋಟ್ಲ್ ಇಲ್ಲ. ಅದನ್ನು ಮನಗಂಡ ಈ ನಮ್ಮ ಶಾಂತಕುಮಾರ್ ಮಾಲೀಕರು ನಮಗೂ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಗ್ರಾಹಕರಿಗೂ ಒಳ್ಳೆ ತಿಂಡಿಯನ್ನು, ಒಳ್ಳೆ ಶುಚಿತ್ವವಾಗಿರ್ತಕ್ಕಂತಹ, ಒಳ್ಳೆ ಟೇಸ್ಟಿಯಾಗಿ ರುಚಿಕರವಾಗಿರ್ತಕ್ಕಂತಹ ಖಾದ್ಯಗಳನ್ನು ಮಾಡೋಣ ಅಂತಂದ್ಬಿಟ್ಟು ಪಣ ತೊಟ್ಟಿದ್ದಾರೆ. ನೋಡಿ, ಒಳ್ಳೆಯ ಹೋಟೆಲ್ ಇದು. ತಾವು ನಮ್ಮ ಗ್ರಾಹಕರು ಏನೋ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಈಗ ಟಿನ್ ಫ್ಯಾಕ್ಟ್ರಿ ಇಳಿದ ತಕ್ಷಣ ಎಲ್ಲಿಂದನೋ ಬಂದಿರ್ತಾರೆ. ಏನೋ ಒಂದು ಇಡ್ಲಿ ಸಾಂಬಾರು ತಿನ್ನೋಣ, ಏನೋ ಒಂದು ಚಿತ್ರಾನ್ನ ತಿನ್ನೋಣ, ಏನೋ ಒಂದು ಚಪಾತಿ ತಿನ್ನೋಣ, ಒಂದು ದೋಸೆ ತಿನ್ನೋಣ ಅಂತ ಹೊಟ್ಟೆ ಹಸಿಯಿಂದ ಬಂದಿರ್ತಾರೆ. ಆದರೆ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಅನುಕೂಲ ಇರಲಿಲ್ಲ. ಈ ಅನುಕೂಲವನ್ನು ಈಗ ಪಡೆದುಕೊಳ್ಬಹುದು ಅಂತ ನಾನು ಎಲ್ಲ ನಮ್ಮ ಗ್ರಾಹಕರಿಗೆ, ಇಲ್ಲಿನ ಯಾರು ಬಂದಿರ್ತಾರೆ ಇವರು ಪಾಪ ಟ್ರಾವೆಲರ್ಸು, ಅವರು ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ಒಳ್ಳೆಯ ಹೋಟ್ಲಿಗೆ ಒಂದು ಸರಿ ಭೇಟಿ ನೀಡಿ. ತುಂಬ ಚೆನ್ನಾಗಿರುತ್ತೆ. ಸೌತ್ ಇಂಡಿಯನ್ ಇದೆ, ನಾರ್ತ್ ಇಂಡಿಯನ್ ಇದೆ, ಅಂದರೆ ಉತ್ತರ ಭಾರತ, ದಕ್ಷಿಣ ಭಾರತ ತಿಂಡಿಗಳ ಇದನ್ನೇ ಮಡಗಿದ್ದಾರೆ ಇವರು. ತಾವು ಹೋಟ್ಲು ತಾವು ನೋಡ್ಬೋದು. ನೋಡಿ, ಮಂಗಳೂರಿನ ಏನು ನಾವು ಶುಭಕ್ಕೆ ಡೋಲು ಮೇಳ ಉಪಯೋಗಿಸ್ತೀವಿ, ಮಂಗಳೂರು ಕಡೆಯವರು ಇದೊಂದು ರೀತಿಯ ಡೋಲುಗಳನ್ನು ಹೊಡೆದು ಮಾಡ್ತಾರೆ. ನೋಡಿ, ಈಗ ತಾವು ನೋಡ್ಬೋದು ವೀಕ್ಷಕರು ಯಾವ ರೀತಿ ಇದೆ ಹೋಟೆಲ್ ಅಂತಂದ್ಬಿಟ್ಟು. ನೋಡಿ ವೀಕ್ಷಕರೇ, ಕ್ಯಾಶ್ ಸೆಕ್ಷನ್, ವೆಂಕಟರಮಣ ಸ್ವಾಮಿ ಫೋಟೋ ನೋಡ್ಬೋದು, ತುಂಬ ಚೆನ್ನಾಗಿದೆ. ಕುಡಿಯುವ ನೀರು ನೋಡಿ, ಒಳ್ಳೆಯ ರಾಘವೇಂದ್ರ. ಇದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ದಾರೆ, ಕಳಶ ಇಟ್ಟಿದ್ದಾರೆ. ಕಳಶದ ಪೂಜೆಯನ್ನು ಮಾಡಿ, ವ್ರತ ಮಾಡಿ ಈ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ ಮಾಲೀಕರು. ಇದು ಕಾಫಿ ಕೌಂಟರ್, ಟೀ ಮತ್ತು ಕಾಫಿ ಕೌಂಟರ್ ಮತ್ತು ಚಾಟ್ಸ್ ಕೂಡ ಇಲ್ಲೇ ಸಿಗುತ್ತೆ. ನೋಡಿ, ಹೊಸದಾಗಿ ಯಾವ ರೀತಿ ಶುಚಿತ್ವವನ್ನು ಕಾಪಾಡ್ತಾ ಇದ್ದಾರೆ, ಆ ಒಂದು ಶುಚಿತ್ವವಾಗಿ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ತಾವು ನೋಡ್ಬೋದು ವೀಕ್ಷಕರೇ. ಒಳ್ಳೆಯ ಶುಚಿತ್ವವಾಗಿರ್ತಕ್ಕಂತಹ ತಿಂಡಿಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ. ಇದು ದೋಸೆ ಹಿಟ್ಟು.
ತುಂಬ ವೈಭವೀಕೃತವಾದಂತಹ ಒಂದು ಹೋಟೆಲನ್ನೇ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ. ಸುಮಾರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಜನಸಾಮಾನ್ಯರಿಗೆ ಒಳ್ಳೆಯ ಶುಚಿತ್ವವಾಗಿರ್ತಕ್ಕಂತಹ ಒಂದು ಸಸ್ಯಾಹಾರಿ ಹೋಟೆಲನ್ನು ಸ್ಥಾಪನೆ ಮಾಡಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಪ್ರವೀಣ್ ಶೆಟ್ಟರು ಅವರ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದಾರೆ, ಬಂದಿದ್ದಾರೆ ಆಲ್ರೆಡಿ. ಉದ್ಘಾಟನೆ ಮಾಡಬಹುದು. ಒಳ್ಳೆ ಫುಡ್ಡನ್ನು ಕೊಡಬೇಕು, ವಿಶೇಷವಾದಂಥ ತಿಂಡಿಗಳನ್ನು ರೆಡಿ ಮಾಡಿಕೊಡ್ಬೇಕು. KRPುರಂ ಕ್ಷೇತ್ರದಲ್ಲಿರುವಂಥ ಎಲ್ಲ ಜನರು ಒಳ್ಳೆ ಫುಡ್ಡನ್ನು ಹುಡುಕಿ ಬರಬೇಕನ್ನುವಂಥದ್ದು ಒಂದು ಒಳ್ಳೆ ಹೋಟೆಲ್ನ ಫಾಸ್ಟ್ ಫುಡ್ಡನ್ನ ರಚನೆ ಮಾಡಿದ್ದಾರೆ. ಮತ್ತು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಬಸವರಾಜ್ ಅವರು, ವೈದ್ಯ ಬಸವರಾಜ್ ಅವರು ಅಂತ ಬರಬೇಕಾಗಿದ್ದು ಯಾವುದೇ ಕಾರಣದಿಂದ ಬಂದಿಲ್ಲ. ಅದು ನಾಳೆ ಬರ್ಬೋದು. ಮತ್ತು ಈ ಭಾಗದಲ್ಲಿ KRPುರಂ ಕ್ಷೇತ್ರದಲ್ಲಿ ಅನೇಕ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಷ್ಟು ದೇಶದ ಜನರಿದ್ದಾರೋ, ಎಷ್ಟು ಭಾಷೆಯ ಜನರಿದ್ದಾರೋ ಅವರೆಲ್ಲರೂ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಆದ್ದರಿಂದ ಇಲ್ಲಿ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದರೆ ಇಲ್ಲಿ ಬರುವಂಥವರು ಕನ್ನಡದಲ್ಲಿ, ನಮ್ಮ ಹೋಟೆಲ್ ಮಾಲೀಕರು ಕನ್ನಡವನ್ನು ಅತಿ ಹೆಚ್ಚು ಬಳಸಿರೋದ್ರಿಂದ ತುಂಬ ಸಂತೋಷ ಆಗುತ್ತೆ. ಕನ್ನಡಕ್ಕೆ ಪ್ರಾದೇಶಿಕವನ್ನು ಬರೋದ್ರ ಮುಖಾಂತರ, ಕನ್ನಡದಲ್ಲಿ ಮಾತಾಡೋದ್ರ ಮುಖಾಂತರ, ಕನ್ನಡಿಗರ ಜೊತೆ ಹೊರ ಮಾಡೋದ್ರ ಮುಖಾಂತರ ಬದುಕೋದನ್ನ ಬೇರೆಯವರು ಕಲ್ತ್ಕೋಬೇಕಾಗುತ್ತೆ. ಕರ್ನಾಟಕದಲ್ಲಿ ವಿಶಿಷ್ಟ ಬಗೆಯ ತಿಂಡಿಗಳನ್ನು ಕನ್ನಡಿಗರು ಕೊಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಯುವಕರು ಇಡೀ ಪ್ರಪಂಚಕ್ಕೆ ತಿಂಡಿಗಳನ್ನು ಪರಿಚಯ ಮಾಡಿದಂಥವರು, ಈ ಫುಡ್ಗಳನ್ನು ಯಾವ ರೀತಿ ರೆಡಿ ಮಾಡಬೇಕು, ಡಯಟಿಕ್ಕಾಗಿ ಯಾವ ರೀತಿ ಮಾಡಬೇಕು, ಯಾವ ಒಳ್ಳೆ ಆಯಿಲ್ಗಳನ್ನ ಉಪಯೋಗಿಸಬೇಕು, ಆ ರೀತಿ ಫುಡ್ಗಳನ್ನು ಇಡೀ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ವಿಶಿಷ್ಟವಾದ ತಿಂಡಿಗಳು ಸಿಗ್ತವೆ. ಎಲ್ಲರೂ ಬಂದು ಸವಿಬಹುದು. ಶುಭವಾಗಲಿ. ಕನ್ನಡವನ್ನು ಮಾತಾಡೋಣ, ಕನ್ನಡದಲ್ಲಿ ಹೊರ ಮಾಡೋಣ, ಕನ್ನಡವನ್ನು ಬಳಸೋಣ. ನಮಸ್ಕಾರ. ಈಗ ತಾವು ಕನ್ನಡದ ಬಗ್ಗೆ ಸುಮಾರು ಹೋರಾಟಗಳು ಮಾಡಿದ್ದೀರಾ. ಬಟ್ ಈ ಭಾಗದ್ದು ನಾನು ಒಂದು ಉದಾಹರಣೆ ಕೊಡ್ತೀನಿ ನಮಗೆ. ಈಗ ನೀವು ಹೋಗ್ತಾ ಮೆಟ್ರೋ ನೋಡ್ಕೋಬೋದು. ಅಲ್ಲಿ ಯಾರು ನಾರ್ತ್ ಇಂಡಿಯನ್ ಬಂದಿದ್ದಾರೆ, ಬರೀ ಹೆಸರು ಮಾತ್ರ ಹಾಕಿದ್ದಾರೆ. ಯಾವುದೇ ಒಂದು ಪ್ರೈಸ್ ಆಗಲಿ ಇನ್ನೊಂದಾಗಲಿ ನಮ್ಮ ಕನ್ನಡಿಗರಿಗೆ ಅರ್ಥ ಆಗಲ್ಲ, ಬರೀ ಇಂಗ್ಲೀಷಲ್ಲೇ ಹಾಕಿರ್ತಾರೆ. ಇದನ್ನು ನಾನು ಈ ಭಾಗದಲ್ಲಿ KRPುರಂ ಅಂತ ಇರೋದನ್ನ KRಪುರ ಅಂತ ಮಾಡಬೇಕು ಅನ್ನೋದು ಮೊದಲನೇ ಬರ್ತಾರೆ. ಆಮೇಲೆ ನಾಮಫಲಕ ಎಲ್ಲ ಕನ್ನಡದಲ್ಲಿ ಇರಲೇಬೇಕು. ಇವತ್ತು ಸರ್ಕಾರ ಕಾನೂನು ತಂದಿದೆ, ಸಿದ್ದರಾಮಯ್ಯನವರು ಕಾನೂನು ತಂದಿದ್ದಾರೆ. ಇದನ್ನು ಕಾರ್ಯಗತ ನಮ್ಮ BBMP ಅಧಿಕಾರಿಗಳು ನಿರ್ಲಕ್ಷ್ಯ ತೋರಬಾರ್ದು, ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನು ಕನ್ನಡಿಗರಿಗೆ ಉದ್ಯೋಗದ ವಿಷಯದಲ್ಲಿ ಕನ್ನಡಿಗರಿಗೆ ಬಹುಪಾಲು ಉದ್ಯೋಗ ಕನ್ನಡಿಗರಿಗೆ ಸಿಗಬೇಕಾಗಿದೆ. ಆದರೆ ಇವತ್ತು ಅನೇಕ ಜನ ಈ ಹೋಟೆಲ್ಗಳಲ್ಲಿ, ಇನ್ನಿತರ ಭಾಗದಲ್ಲಿ ಬೇರೆ ಬೇರೆ ಭಾಷೆಯವರೇ ಕೆಳಮಟ್ಟದ ಕೆಲಸಗಾರರು ಸಿಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಬೇರೆಯವರು ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು ಬೇರೆಯವರು ಭಾಷೆಯವರು ಇಲ್ಲ ಅಂದರೆ ಕೆಲವೊಂದು ಉದ್ಯಮ ನಡೆಯಲ್ಲ ಅನ್ನೋ ಸ್ಥಿತಿ ಒಂದು ಕರ್ನಾಟಕದಲ್ಲಿ ಉದ್ಭವ ಆಗಿದೆ. ಅದಕ್ಕೆ ನಮ್ಮ ಕನ್ನಡಿಗರು ಸಹ ಎಲ್ಲ ಕೆಲಸಕ್ಕೂ ಸಿದ್ಧರಾಗಬೇಕಾಗುತ್ತೆ, ನಾವು ತಯಾರಿ ಮಾಡಬೇಕಾಗುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಜಾಬ್ಗಳಿಗೆ ಮತ್ತು ಬೇರೆ ರಾಜ್ಯಗಳಲ್ಲಿ ಹೋಗಿ ಕೆಲಸವನ್ನು ಪಡೀಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ನಮ್ಮೂರಲ್ಲೇ ಕೆಲಸ ಸಿಕ್ಕಿದ್ರು, ಗೌರ್ಮೆಂಟ್ ಕೆಲಸ ಸಿಗಬೇಕು, ನಮ್ಮೂರಲ್ಲೇ ನಾವು ಪ್ರಸಿದ್ಧರಾಗಬೇಕು, ಈ ರೀತಿ ಮನೋಭಾವವನ್ನು ನಾವು ಇಟ್ಕೊಂಡಿದ್ದೀವಿ. ಆದ್ದರಿಂದ ನಾವು ಎಲ್ಲ ರಂಗಗಳಲ್ಲೂ ಕನ್ನಡಿಗರು ಹಿಡಿಯೋದ್ರಿಂದ ನಮ್ಮ ಉದ್ಯೋಗವನ್ನು, ನಮ್ಮ ಹಕ್ಕನ್ನು ನಾವು ಪಡಿಬೇಕಾಗುತ್ತೆ. ಅದಕ್ಕಾಗಿ ಕನ್ನಡಿಗರಿಗೆ ಕಾರ್ಖಾನೆಗಳಲ್ಲಿ, ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲಿ, ITBTಗಳಲ್ಲಿ ಬಹುತೇಕ ಕನ್ನಡಿಗರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಕಳಶ ಇಟ್ಟು ಪೂಜಾ ಕೈಂಕರ್ಯಗಳನ್ನು ಮಾಡಿರ್ತಾರೆ. ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗಿಸ್ತಾ ಇದ್ದಾರೆ. ಬಂದೆ ಬಂದೆ
ಉದಿತ್ ನಿಮಗೆ ನಾನು ಫೋನ್ ಮಾಡಿದೆ 3 ಸಲ ನಂಗೆ ನಿನ್ನೆ ಮಾಡಿದ್ರು ನಿಮ್ಮದೆಲ್ಲ ಮಾಡಿದೆ ಮತ್ತೆ ನಾವು ಇದೆ ಕರ್ನಾಟಕ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ದಿಲೀಪ್ ಸಾಯಿ ಅವರಿಗೆ ಸನ್ಮಾನ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸುತ್ತಿದ್ದಾರೆ ಹಾಗೂ ಒಂದು ನೆನಪಿನ ಕಾಣಿಕೆಯ ವಿತರಣೆ ಕೂಡ ಮಾಡ್ತಾಯಿದ್ದಾರೆ. ನೀವು ಇಲ್ಲೇ ಇರ್ತೀರಾ ಹೆಂಗೆ